ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಸಾಮಾನ್ಯವಾಗಿ ನಾವು ಮಾತಾಡ್ತಾನೆ ಇರ್ತೀವಿ, ಅಂದರೆ ಅಂಗಾಂಗಗಳ ಕಸಿ ಅನ್ನುವಂಥದ್ದು ಏನಿದೆಯಲ್ಲ, ಅಂಗಾಂಗಗಳ ದಾನ ಅನ್ನುವಂಥದ್ದು ಏನಿದೆಯಲ್ಲ, ಅದ್ರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳು ಚರ್ಚೆಗಳಾಗ್ತಾನೆ ಇರ್ತವೆ. ಆದರೆ ಬಹಳಷ್ಟು ಜನಗಳಿಗೆ ಈ ಅಂಗಾಂಗ ದಾನ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ, ಆ ಕಸಿ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ, ಅದರ ಬಗ್ಗೆ ಅರಿವೇ ಇರೋದಿಲ್ಲ. ಇವತ್ತು ಇಡೀ ಬೆಂಗಳೂರು ಅಲರ್ಟ್ ಆಗಿತ್ತು ಇದೇ ಕಾರಣದಿಂದ. ಯಾಕಂದರೆ BGS ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ಅಕ್ಷರಶಃ ಹೋಗ್ಬಿಟ್ಟಿದ್ರು ಅವರು. ಯಾಕಂದರೆ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಕೇವಲ ಏನು ಅಂದರೆ ಎಲ್ಲ ಅವಯವಗಳು ಸರಿಯಾಗಿದ್ದರೂ ಕೂಡ ತಲೆ ಮಾತ್ರ ಕೆಲಸ ಮಾಡ್ತಿರೋದಿಲ್ಲ. ಮುಂದೊಂದಲ್ಲ ಒಂದು ದಿವಸ ಸಾವು ಖಚಿತ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಆಕೆಯ ಹೃದಯ ಆಗಿರ್ಬೋದು, ಬೇರೆ ಬೇರೆ ಅಂಗಗಳಾಗಿರ್ಬೋದು, ಅದನ್ನು ಬೇರೆಯವರಿಗೆ ದಾನ ಮಾಡುವಂಥ ಒಂದು ಮಹತ್ವದ ನಿರ್ಣಯಕ್ಕೆ ಬಂದರು ಕುಟುಂಬಸ್ಥರು. ಇದಾದ ನಂತರ ಗೊತ್ತಾಯಿತು, ಚೆನ್ನೈನಲ್ಲಿ ಒಬ್ಬ ವ್ಯಕ್ತಿಗೆ ಇದು ಬೇಕಾಗಿದೆ, ಅಂದರೆ ಹೃದಯ ಬೇಕಾಗಿದೆ. ಬಹುಶಃ ಹೃದಯ ಅಂದರೆ ಅದು ಏನು, ಯಾವ ಅಂಗ, ಯಾವ ರೀತಿ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ವೈದ್ಯರಿದ್ದಾರೆ, ಚರ್ಚೆ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅದನ್ನು ಆದಷ್ಟು ಬೇಗ ತಲುಪಿಸ್ಬೇಕು ಸಂಬಂಧಪಟ್ಟಂಥವ್ರಿಗೆ. ಮುಂಬೈ ಮೂಲದವರಿಗೆ ಆ ಹೃದಯದ ಕಸಿ ಅನ್ನುವಂಥದ್ದು ಯಾವ ರೀತಿ ಆಯಿತು, ಬಹಳ ಆಶ್ಚರ್ಯಕರ ಸಂಗತಿ. ಯಾಕಂದರೆ ಇಲ್ಲೆಲ್ಲೋ ಜೀವ ಕಳ್ಕೊಂಡು ಬಿದ್ದಿರುವಂಥ ಒಬ್ಬ ಮಹಿಳೆ, ಆಕೆಯ ಹೃದಯ ಇನ್ನೊಬ್ಬರಿಗೆ ಜೋಡಣೆ ಆಗುತ್ತೆ ಅಂತಂತಂದರೆ ಅದಕ್ಕಿಂತ ದೊಡ್ಡ ಸಂಗತಿ ಈ ಪ್ರಪಂಚದಲ್ಲಿದೆಯಾ? ಇದೇ ಈಗಿನ ವಿಶೇಷ ಕಾರ್ಯಕ್ರಮ. ಅದು ಹೇಗಾಯಿತು ಅನ್ನುವಂಥದ್ದು ಅದೇ ಮಿಡಿದ ಹೃದಯ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಡಾಕ್ಟರ್ ಗಣೇಶ್ ನಮ್ಮ ಜೊತೆಗಿದ್ದಾರೆ, BGS ಆಸ್ಪತ್ರೆಯ ಹೃದಯ ತಜ್ಞರು. ಮತ್ತೊಬ್ಬರು ಹೃದಯ ಕವಿ ಕಲ್ಯಾಣ್ ಇದ್ದಾರೆ. ಕಲ್ಯಾಣ್ ಅವ್ರಿಗೂ ಹೃದಯಕ್ಕೂ ಬಹಳ ನಂಟು, ಯಾಕಂದರೆ ಅವರ ಹಾಡುಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಂತಾರೆ ಇದ್ರ ಬಗ್ಗೆ. ಕಲ್ಯಾಣ್ ಜೊತೆ ನಾನು ಚರ್ಚೆ ಮಾಡ್ತೀನಿ. ಸಂತೋಷ್ ನಮ್ಮ ಜೊತೆಗಿದ್ದಾರೆ, ಮೈದಾನ ಚಿತ್ರದ ನಿರ್ದೇಶಕರು. ಮೈದಾನ ಚಿತ್ರದಲ್ಲೂ ಕೂಡ ಇದೇ ರೀತಿಯ ಒಂದು ಕಥಾವಸ್ತು ಇದೆ, ಇದೇ ಒಂದು ಸನ್ನಿವೇಶ ಇದೆ, ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ಇದೆಲ್ಲದರ ಜೊತೆಗೆ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಮಂಜುನಾಥ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಇವತ್ತು ನೋಡಿ, ಭಾಳ ಆಶ್ಚರ್ಯಕರ ಸಂಗತಿ, ಪೊಲೀಸ್ ಇಲಾಖೆ ಆಗಿರ್ಬೋದು, ಜೊತೆಗೆ ಬೆಂಗಳೂರಿನ ಜನರಾಗಿರ್ಬೋದು, ಆಸ್ಪತ್ರೆಯ ವೈದ್ಯರಾಗಿರ್ಬೋದು, ಏರ್ಪೋರ್ಟ್ನವರಾಗಿರ್ಬೋದು, ಎಲ್ಲರೂ ಅಲರ್ಟ್ ಆಗಿದ್ದರು. ಯಾವ ದೊಡ್ಡ ವ್ಯಕ್ತಿ ಬಂದ್ರಪ್ಪ ಇವತ್ತು ಬೆಂಗಳೂರಿಗೆ ಅನ್ನುವಂಥ ಒಂದು ಸನ್ನಿವೇಶ ಇತ್ತು. ಯಾಕಂದರೆ ಎಲ್ಲೆಲ್ಲಿ ವಾಹನ ಚಲಿಸುತ್ತೋ ಈ ಹೃದಯವನ್ನು ಇಟ್ಕೊಂಡಂಥ ವಾಹನ, ಅಲ್ಲೆಲ್ಲ ಕೂಡ ಯಾರ್ದು ಒಂದು ಅಬ್ಸ್ಟ್ರಕ್ಷನ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಪೂರ್ತಿ ಅವರಿಗೆ ಸರಾಗವಾಗಿ ಹೋಗಬೇಕು, ಅವರು ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅಂಥ ಒಂದು ಅದ್ಭುತವಾದಂಥ ವ್ಯವಸ್ಥೆ. ಇದಕ್ಕೆ ಕಾರಣ ಇಷ್ಟೇನೆ, ಒಂದು ಹೃದಯವನ್ನು ಬೆಂಗಳೂರಿನಿಂದ ಅರ್ಜೆಂಟಾಗಿ ಚೆನ್ನೈಗೆ ತಗೊಂಡು ಹೋಗಬೇಕಾಗಿತ್ತು ಅಂತ. ಭಾಳ ಆಶ್ಚರ್ಯಕರ ಸಂಗತಿ. ನಾವು ನೋಡ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು ಯಾವ ರೀತಿ ಇತ್ತು ಅನ್ನುವಂಥದ್ದು. ಯಾಕಂದರೆ BGS ಆಸ್ಪತ್ರೆಯಲ್ಲಿ ಆ ಸಂಬಂಧಪಟ್ಟಂಥ ಮಹಿಳೆ ಏನಿದ್ರು, ಆ ಮಹಿಳೆಯ ಹೃದಯವನ್ನು ತೆಗೆದ ತಕ್ಷಣ ಸಂಬಂಧಪಟ್ಟಂಥ ದ್ರಾವಣದಲ್ಲಿ ಅದ್ದಿಡ್ತಾರೆ. ಅದನ್ನು ಒಂದು ಪುಟ್ಟ ಬಾಕ್ಸ್ ಇರುತ್ತೆ, ಅದಕ್ಕೆ ಆ ಬಾಕ್ಸಲ್ಲಿ ಸುರಕ್ಷಿತವಾಗಿ ಆ ಹೃದಯವನ್ನು ಹೊತ್ತು ಈ ಆ್ಯಂಬುಲೆನ್ಸ್ ಸಾಕ್ತಾ ಇದೆ. ನೋಡ್ತಾ ಇದ್ದೀರಿ ನೀವು ಸುತ್ತಮುತ್ತ ಎಲ್ಲಾದರೂ ನೋಡಿ, ಅಲ್ಲಿ ಇಲ್ಲಿ ಒಂದಷ್ಟು ವೆಹಿಕಲ್ ಕಾಣಿಸ್ಬೋದು, ಆದರೆ ಎಲ್ಲೂ ಕೂಡ ತುಂಬ ತೊಂದರೆ ಆಗಿರ್ಬೋದು, ಅಥವಾ ಟ್ರಾಫಿಕ್ ಜಾಮ್ ಆಯಿತು, ನಿಲ್ಲಬೇಕಾಯಿತು ಅಂತ ಸನ್ನಿವೇಶ ಕಾಣಲೇ ಇಲ್ಲ. ಎಲ್ಲ ಕಡೆಗೂ ಕೂಡ ಈ ವಾಹನ ಅತ್ಯಂತ ಸರಾಗವಾಗಿ ಚಲಿಸೋಯಿತು. ಬಂದು ಮುಟ್ಟಿದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಅಲ್ಲೊಂದು ಸ್ಪೆಷಲ್ ಏರ್ಕ್ರಾಫ್ಟ್ ರೆಡಿಯಾಗಿ ನಿಂತಿತ್ತು ವಿಮಾನ. ನೋಡಿ, ಅದೇ ಬಾಕ್ಸ್ ನಾವು ನೋಡ್ತಾ ಇದ್ದೀವಿ. ಇದೇ ಬಾಕ್ಸ್ನಲ್ಲಿ ಈ ಹೃದಯವನ್ನು ಹೊತ್ತು ತಜ್ಞರು ಹೊರಟರು. ಅದಾದ ನಂತರ ವಿಶೇಷ ವಿಮಾನದಲ್ಲಿ ಈ ಹೃದಯ ಬಹಳ ಸುರಕ್ಷಿತವಾಗಿ ಅದು ಚೆನ್ನೈ ಮುಟ್ಟಿತು. ಚೆನ್ನೈನಲ್ಲಿ ಈಗಾಗಲೇ ಆಪರೇಷನ್ ಕೂಡ ಶುರುವಾಗಿದೆ. ಬಹಳ ದೊಡ್ಡ ಆಪರೇಷನ್ ಇದು, ಯಾಕಂದರೆ ಒಂದು ಹೃದಯವನ್ನು ಇನ್ನೊಂದು ಹೃದಯಕ್ಕೆ ಹಾಕುವಂಥದ್ದು. ನೋಡಿ ಯಾವ ಬಾಕ್ಸಲ್ಲಿದೆ ಹೃದಯ, ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ ಈಗ ಅದರ ಜೋಡಣೆ ಕೂಡ ಆರಂಭ ಆಗ್ತಾ ಇದೆ. ನಾವೀಗ ನೋಡ್ತಿರುವಂಥ ದೃಶ್ಯಾವಳಿಗಳು ಯಾವ ರೀತಿ BGS ಆಸ್ಪತ್ರೆಯಿಂದ ಕೆಂಪೇಗೌಡ ವಿಮಾನ ನಿಲ್ದಾಣ ತನಕ ಹೃದಯ ಹೋದಂಥ ಬಗೆ, ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಚೆನ್ನೈನ ಅಡಿಯಾರ್ನಲ್ಲಿರುವಂಥ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಈಗ ಶಸ್ತ್ರಕ್ರಿಯೆ ಕೂಡ ಶುರುವಾಗಿದೆ. ನಾವು ನೋಡ್ತಾ ಇದ್ದೀವಿ, ನಾವು ಯಾವ ರೀತಿ ಹೃದಯವನ್ನು ಇಲ್ಲಿಂದ ಸಾಗಿಸಿದ್ರು ಆ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ.
ವಿಮಾನ ನಿಲ್ದಾಣದ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅದು ರವಾನೆ ಆಯಿತು ಅಂತ ಎಲ್ಲೂ ಕೂಡ ಯಾವ ಅಧಿಕಾರಿಗಳು ಕೂಡ ಒಂದು ಸಣ್ಣ ಅಬ್ಜೆಕ್ಷನ್ ಕೂಡ ಇರಲಿಲ್ಲ. ಅಂತಹ ಒಂದು ಅದ್ಭುತವಾದಂಥ ವ್ಯವಸ್ಥೆ. ಬಹಳ ಅಪರೂಪಕ್ಕೆ ಇಂಥ ಒಂದು ಸಂಗತಿಗಳನ್ನು ನೋಡ್ತೀವಿ ನಾವು. ಇದಾದ ನಂತರ ಚೆನ್ನೈನಲ್ಲಿ ನೋಡ್ತಾ ಇದ್ದೀವಿ ನಾವು. ಚೆನ್ನೈನಲ್ಲಿ ಯಾವ ರೀತಿ ಆಂಬ್ಯುಲೆನ್ಸ್ ಅದನ್ನು ಹೊತ್ತು ಹೋಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ಬೆಂಗಳೂರಿನಿಂದ ಚೆನ್ನೈಗೆ ಬಂದಿದ್ದೇ ತಡ, ಅಲ್ಲೂ ಕೂಡ ಒಂದು ತಜ್ಞ ವೈದ್ಯರ ತಂಡ ಸಿದ್ಧವಾಗಿತ್ತು, ಆಂಬ್ಯುಲೆನ್ಸ್ ರೆಡಿ ಆಗಿತ್ತು. ಅಲ್ಲಿಂದ ಈ ಹೃದಯವನ್ನು ಚೆನ್ನೈನ ಫೋರ್ಟಿಸ್ ಆಸ್ಪತ್ರೆಗೆ ಅಲ್ಲಿಂದ ಕಳಿಸಲಾಯಿತು. ಫೋರ್ಟಿಸ್ನ ಮಲಾರ್ ಆಸ್ಪತ್ರೆಯಲ್ಲಿದೆ ಈಗ ಹೃದಯ ಶಸ್ತ್ರಕ್ರಿಯೆ ಕೂಡ ಶುರುವಾಗಿದೆ. ನೋಡಿ, ಚೆನ್ನೈನಲ್ಲಿ ಇಳಿತಿರುವಂಥ ಹೃದಯದ ಆ ಬಾಕ್ಸನ್ನು ನಾವೀಗ ನೋಡ್ತಾ ಇದ್ದೀವಿ. ನೋಡಿ, ಬಂದ ತಕ್ಷಣನೇ ಅಲ್ಲೂ ಕೂಡ ಬಹಳಷ್ಟು ಜನರ ಪತ್ರಕರ್ತರ ಗಮನವನ್ನು ಸೆಳೆದಿತ್ತಿದ್ದು. ತಂದ ತಕ್ಷಣನೇ ದಿಢೀರ್ನೆ ಅಲ್ಲಿ ಶುರುವಾಯಿತು ಆಪರೇಷನ್. ನಿರಂತರವಾದಂಥ ಆಪರೇಷನ್ ಈಗಾಗಲೇ ನಡೀತಾ ಇದೆ, ಚಿಕಿತ್ಸೆ ನಡೀತಾ ಇದೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದಂಥ ಆ ಮಹಿಳೆಯನ್ನು ಜ್ಞಾಪಿಸ್ಕೊಳ್ಳೇಬೇಕು. ಯಾಕಂದರೆ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಮನುಷ್ಯ ಸತ್ತಂತೆ ಸಮ, ಆದರೆ ಬೇರೆಲ್ಲ ಅಂಗಾಂಗಗಳು ವರ್ಕ್ ಮಾಡ್ತಾ ಇರ್ತವೆ. ತಲೆಯ ಬ್ರೇನ್ ಮಾತ್ರ, ಮೆದುಳು ಮಾತ್ರ ತನ್ನ ಕಾರ್ಯವನ್ನು ನಿಲ್ಲಿಸ್ಬಿಟ್ಟಿರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ರಿಪೇರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿರುವಂಥ ಅಂಗಾಂಗಗಳೇನಿದೆ ಆ ಅಂಗಾಂಗಗಳನ್ನು ದಾನ ಮಾಡಬಹುದು ನಾವು. ಅದು ಕಿಡ್ನಿ ಆಗಿರ್ಬೋದು, ಲಿವರ್ನ ಕೆಲ ಭಾಗಗಳು ಅಂತ ಅಂದ್ಕೋತೀನಿ ನಾನು, ಲಿವರ್ನ, ಆಮೇಲೆ ಆ ಹೃದಯದ ನಳಿಕೆ, ಕಣ್ಣು ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಕೆಲವೊಂದು ಅಂಗಾಂಗಗಳ ದಾನ ಮಾಡಬಹುದು ಅಂತ. ನಮ್ಮಲ್ಲಿ ಬಹಳಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ, ಬಹಳಷ್ಟು ಜನ ಸಾಯ್ತಾ ಇರ್ತಾರೆ. ದೊಡ್ಡ ಮನಸ್ಸು ಮಾಡುವಂಥವ್ರ ಸಂಖ್ಯೆ ಕಡಿಮೆ ಇದೆ ನಮ್ಮಲ್ಲಿ. ಸೊ ಇದು ಒಂದು ಅಪರೂಪದ ಘಟನೆ ಇದು. ನೋಡಿ, ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ಇವತ್ತು ನಿಧನರಾದಂಥ ಮಹಿಳೆಯ ಹೃದಯವನ್ನು ತೆಗೆದು ಚೆನ್ನೈನಲ್ಲಿರುವಂಥ ವ್ಯಕ್ತಿಯೊಬ್ಬರಿಗೆ ಹೃದಯ ಕಸಿ ಮಾಡುವಂಥ ಒಂದು ಅಪರೂಪದ ಸಾಹಸ. ಈ ಹೃದಯವನ್ನು ಬೆಸಿತಾರೆ ಅಂತಾರಲ್ಲ, ಬಹುಶಃ ಇದೆ ನೋಡಿ. ನಮ್ಮಲ್ಲಿ ಯಾವ್ಯಾವುದೋ ವಿಚಾರಕ್ಕೆ ಏನೇನೋ ಗಲಾಟೆಗಳಿರ್ಬೋದು. ನೋಡಿ, ಹೃದಯವನ್ನು ಆ ಬಾಕ್ಸಿಂದ ತೆಗಿತಿರೋದು ನಾವು ನೋಡ್ತಾ ಇದ್ದೀವಿ. ಇದು ಹೃದಯ ತೆಗೆದ ತಕ್ಷಣ ಇಮ್ಮಿಡಿಯೇಟಾಗಿ ಆಪರೇಷನ್ ಕೂಡ ಶುರುವಾಯಿತು. ನಮ್ಮಲ್ಲಿ ಬಹಳ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದೆ. ಯಾವ ರೀತಿ ಆಪರೇಷನ್ಗಿಂತ ಮೊದಲು ಆ ಹೃದಯವನ್ನು ತೆಗೆದು ಬಾಕ್ಸಲ್ಲಿ ಹಾಕಿದ್ರು, ಅದಾದ ನಂತರ ರವಾನಿಸಿದಂತ ನೀವು ನೋಡಿದ್ರಿ. ಈಗ ಆ ಬಾಕ್ಸಿಂದ ತೆಗೆದು ಆ ಹೃದಯವನ್ನು ಜೋಡಿಸುವಂಥ ಬಗೆ ಹೇಗೆ, ಬಹಳ ಅದ್ಭುತವಾಗಿದೆ ಆ ವಿಜುವಲ್ಸ್. ನಿಮಗೆ ನಾನು ತೋರಿಸ್ತೀನಿ ಬನ್ನಿ. ಈಗ ಇಲ್ಲಿ ತನಕ ನೋಡಿದ್ದಾಯ್ತು. ಈಗ ಹೃದಯವನ್ನು ತೆಗೆದಂಥ ಬಗೆ ಹೇಗೆ BGS ಆಸ್ಪತ್ರೆಯಲ್ಲಿ, ಬನ್ನಿ ಅದರ ದೃಶ್ಯಾವಳಿಗಳು ನೋಡೋಣ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಮ್ಮಲ್ಲಿವೆ. ಯಾವ ರೀತಿ ಹೃದಯವನ್ನು ತೆಗೆದು ಅದನ್ನು ಬಾಕ್ಸಲ್ಲಿ ಇಟ್ಟಿದ್ದು ಹೇಗೆ, ಸಾಗಿಸಿದ್ದು ಹೇಗೆ, ಹೃದಯ ತೆಗೆದಂಥ ರೀತಿ ಬಹಳ ಆಶ್ಚರ್ಯ, ಒಂಥರ ರೋಮಾಂಚಕ ದೃಶ್ಯಗಳವು ನೋಡಿ. ನೋಡಿ, ಕತ್ತರಿಸಿ ಆ ಮಿಡಿತಿರುವಂತಹ ಹೃದಯವನ್ನು ತೆಗಿತಿರುವಂತಹ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ತಲೆ ಜೀವಂತಿಕೆಯನ್ನು ಕಳ್ಕೊಂಡು ಹೋಗಿದೆ, ಮೆದುಳು ಸತ್ತಿದೆ, ಆದರೆ ಹೃದಯ ಬದುಕಿದೆ, ಹೃದಯ ಮಿಡಿತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಮಿಡಿತಾ ಇದೆ, ಇಲ್ಲಿಂದ ತೆಗೆದಾದ ನಂತರ ಇನ್ನೊಂದು ಕಡೆ ಮಿಡಿಲಿಕ್ಕೂ ಕೂಡ ಸಿದ್ಧವಾಗ್ತಾ ಇದೆ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಯಾವ ರೀತಿ ಆ ಒಂದು ಹೃದಯವನ್ನು ತೆಗಿತಾ ಇದ್ದಾರೆ ನೋಡಿ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅದನ್ನು ತೆಗೆದು ಬಾಕ್ಸಲ್ಲಿ ಇಟ್ಟಂಥ ದೃಶ್ಯಾವಳಿಗಳು ಎಷ್ಟರ ಮಟ್ಟಿಗೆ ಈ
ಈ ಮಿಡಿತಿರುವಂಥ ಹೃದಯವನ್ನು ತೆಗೆಯೋದು ಅಂದ್ರೆ ಅದೇನೋ ಹುಡುಗಾಟಿಗೆ ಕೆಲಸ ಅಲ್ಲ. ಯಾವ ರೀತಿ ತೆಗೆದು ಅದನ್ನು ಸಾಗಿಸ್ತಾ ಇದ್ದಾರೆ ಆ ದೃಶ್ಯಾವಳಿಗಳನ್ನು ನಾವೀಗ ಇಲ್ಲಿ ತನಕ ತೋರಿಸಿದ್ವಿ ನಿಮಗೆ. ನೋಡಿ, ನಾನು ಹೇಳ್ತಾ ಇದ್ದೆ, ಈ ಬ್ರೇನ್ ಸತ್ತು ಹೋಗಿದೆ, ಮೆದುಳು ಯಾವುದೇ ಕಾರಣಕ್ಕೂ ವರ್ಕ್ ಮಾಡ್ತಾ ಇಲ್ಲ. ತುಂಬ ಸ್ಪಷ್ಟವಾದಂಥ ಸಂದೇಶ ರವಾನಿಸಿದೆ. ಇನ್ನು ನನ್ನ ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತಲೆ ಇಲ್ಲ ಅಂತ ಅಂದಮೇಲೆ, ಬ್ರೇನ್ ಇಲ್ಲ ಅಂದಮೇಲೆ ಮನುಷ್ಯ ಸತ್ತಂತೆ ಸರಿ. ಆದರೆ ಬ್ರೇನ್ ಸತ್ತಿರ್ಬೋದು, ನಿಮಗೆ ಮೆದುಳು ಸತ್ತು ಹೋಗಿರ್ಬೋದು, ಒಳಗಡೆಯೇ ಇರುವಂಥ ಅಂಗಾಂಗಗಳಿದೆಯಲ್ಲ ಎಲ್ಲವೂ ಕೂಡ ಬದುಕಿದೆ. ಬದುಕಿರುವಂಥದ್ದು ಯಾವ್ಯಾವುದಿದೆ ಅದೆಲ್ಲದನ್ನು ಕೂಡ ಸಂಬಂಧಪಟ್ಟಂಥವ್ರಿಗೆ ಕೊಡಬೇಕು. ನಿಜವಾದ ಮಾನವ ಧರ್ಮ ಇದು ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸಾಕಷ್ಟು ಚರ್ಚೆ ಮಾಡೋದಿದೆ. ಆ ಮಿಡಿಯುವಂಥ ಹೃದಯವನ್ನು ತೆಗೆದಿರೋ ಅದನ್ನು ಓಪನ್ ಮಾಡಿ ತೆಗೆದು ಬಾಕ್ಸಲ್ಲಿ ಇಟ್ಟಿದ್ದು, ಅಲ್ಲಿಂದ ನಿರಂತರವಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣ ತನಕ ತಗೊಂಡೋಗಿ ಅದು ಚೆನ್ನೈಗೆ ಬಂದು ಇಳಿದಿದ್ದು. ಚೆನ್ನೈಗೆ ಬಂದು ಇಳಿದಾದ ಮೇಲೆ ಆ ಹೃದಯವನ್ನು ಸಾಗಿಸಿದ ರೀತಿ, ಜೊತೆಗೆ ಆಪರೇಷನ್ ಮಾಡಿ ಅದನ್ನು ಜೋಡಿಸ್ತಿರುವಂಥ ರೀತಿ, ಅದು ಯಾವ ರೀತಿ ಬನ್ನಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ವೆಹಿಕಲ್ ಬಂದಿದೆ, ಆಂಬ್ಯುಲೆನ್ಸ್ ಬರ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಾನು ಹೇಳಿದೆ ಆಗ್ಲೂ ಕೂಡ ನಾವು ತೋರಿಸಿದ್ವಿ ಇದನ್ನು. ಬಹಳ ಕುತೂಹಲದಿಂದ ಜನರು ಕೂಡ ವೀಕ್ಷಣೆ ಮಾಡ್ತಾ ಇದ್ರು ಏನಾಗ್ಬೋದು ಅಂತ. ಅಲ್ಲೂ ಕೂಡ 8 ಜನರ ತಜ್ಞರ ತಂಡ ರೆಡಿಯಾಗಿ ನಿಂತಿತ್ತು ಫೋರ್ಟಿಸ್ ಆಸ್ಪತ್ರೆಯಲ್ಲಿ. ಅಲ್ಲಿ ಈ ಮಹಿಳೆಯ ಹೃದಯವನ್ನ ಪುರುಷ ರೋಗಿಗೆ ಅಳವಡಿಸುವಂತ ಒಂದು ಪ್ರಕ್ರಿಯೆಗಳು ಶುರುವಾಯಿತು. ಅದು ಯಾವ ರೀತಿ ಇತ್ತದು, ಅದರ ವಿಜುವಲ್ಸ್ಗಳೇನು ನಾನೀಗ ತೋರಿಸ್ತೀನಿ ನಿಮ್ಮ ಎದುರುಗಡೆಗೆ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ನೋಡಿ ಆ ಹೃದಯವನ್ನು ತೆಗಿತಿರುವಂತಹ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ ನಾವೀಗ. ಹೃದಯವನ್ನು ತೆಗೆದಂತ ಬಗೆ, ಈಗ ಆಪರೇಷನ್ ಶುರುವಾಯಿತು. ಬನ್ನಿ, ಈ ಹೃದಯವನ್ನು ತೆಗೆದು ಅದಕ್ಕೆ ಜೋಡಿಸುವಂತದ್ದು ಹೇಗೆ ನಾವೀಗ ನೋಡೋಣ ಅದರ ವಿಜುವಲ್ಸ್ ಅನ್ನ. ನಾವೀಗ ನೋಡ್ತಿರೋದು ಹೃದಯವನ್ನು ಜೋಡಿಸ್ತಿರೋದನ್ನ, ಮಹಿಳೆಯ ಹೃದಯವನ್ನ ಒಬ್ಬ ಪುರುಷನಿಗೆ ಜೋಡಿಸ್ತಿರೋದನ್ನ ನಾವೀಗ ನೋಡ್ತಾ ಇದ್ದೀವಿ. ನೋಡಿ, ಈಗ ಜೋಡಿಸ್ತಾ ಇದ್ದಾರೆ. ಆ ಹೃದಯ ನಿಂತಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಆದರೆ ಅದನ್ನು ಹೆಂಗೆ ಚಾಲನೆ ಕೊಡ್ತಾರೆ ನೋಡಿ ಡಾಕ್ಟರ್ ಇವಾಗ. ಅದಕ್ಕೊಂದು ಸಣ್ಣ ಶಾಕ್ ಮುಖಾಂತರ, ಅದನ್ನು ಪ್ರೆಸ್ ಮಾಡೋ ಮುಖಾಂತರ ಯಾವ ರೀತಿ ಮತ್ತೆ ಹೃದಯ ಮಿಡಿಯೋ ಹಾಗೆ ಮಾಡ್ತಾರೆ. ಇದು ಬಹಳ ಆಶ್ಚರ್ಯ ಮತ್ತು ಅದ್ಭುತ ಅಂತಂತಂದರೆ, ಇದು ಒಬ್ಬ ಮಹಿಳೆಯ ಹೃದಯ ಒಬ್ಬ ಪುರುಷನ ದೇಹದೊಳಗಡೆ ಹೋಗಿ ಅದು ಮತ್ತೆ ಚಾಲನೆ ಸಿಗುತ್ತಲ್ಲ ಅದಕ್ಕೆ ಮಿಡಿಯೋದು. ದಟ್ ಈಸ್ ದ ಗ್ರೇಟ್, ಅದ್ಭುತವಾದಂಥ ದೃಶ್ಯಾವಳಿಗಳು ನಾವೀಗ ತೋರಿಸ್ತಾ ಇದ್ದೀವಿ ನಿಮಗೆ.
ಜೀವ ಇದೆಯೋ ಇಲ್ಲೋ ಅಂತ ಇದ್ದಂಥ ಹೃದಯ ಅದಕ್ಕೆ ಚಾಲನೆ ಕೊಟ್ಟು ಅದನ್ನು ಸ್ವಲ್ಪ ಒತ್ತಿ, ಅಂದರೆ ಅವರ ಟೆಕ್ನಿಕ್ಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ವೈದ್ಯರಿಗೆ. ಅದು ಚಾಲನೆ ಕೊಟ್ಟ ತಕ್ಷಣ ಹೆಂಗೆ ಮಿಡಿಯೋಕ್ಕೆ ಶುರುವಾಯ್ತು ನೋಡಿ. ಇದಲ್ವಾ ವಿಸ್ಮಯ ಅಂದರೆ? ನಿಜವಾದಂಥ ಮಾನವೀಯತೆ ಅಂದರೆ ಇದಲ್ವಾ? ನಿಜವಾದಂಥ ಧರ್ಮ, ಪ್ರೀತಿ ಅಂದರೆ ಇದೇ ಅಲ್ವಾ? ಒಳಗಡೆ ನಾವು ನೋಡಿದ್ವಿ, ಒಂದು ಥರ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಬಳಸ್ತಾರಲ್ಲ ಈ ಚುಚ್ಚುಕದ ರೀತಿಯಲ್ಲಿ ಒಳಗಡೆ ಹಾಕಿದ್ರು. ಅಲ್ಲಿಂದ ಒಂದು ಸಣ್ಣ ಶಾಕ್ ಅದು ಹೃದಯಕ್ಕೆ ರವಾನೆ ಆಯಿತು. ಆ ಸಣ್ಣ ಶಾಕ್ ಮುಖಾಂತರ ಹೃದಯ ಆ ಚೇತರಿಸ್ಕೊಂಡಂಥ ಬಗೆ ನಿಜಕ್ಕೂ ಅದ್ಭುತ. ಎಸ್ ನೋಡಿ, ಒಂದು ಕಡೆಗೆ ಹೃದಯ ತೆಗೆದಿದ್ದು, ಇನ್ನೊಂದು ಕಡೆಗೆ ಹೃದಯವನ್ನ ಜೋಡಣೆ ಮಾಡ್ತಿರೋದು. ಎರಡೂ ದೃಶ್ಯಾವಳಿಗಳನ್ನ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ. ಯಾವ ರೀತಿ ಒಂದು ಅದ್ಭುತ ಇಲ್ಲಿ ನಡೆದು ಹೋಯ್ತು ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ನಾವು ನೋಡ್ತಾ ಇದೀವಿ ಹೃದಯದ ಶಸ್ತ್ರಚಿಕಿತ್ಸೆ ಅಂದರೆ ಹೃದಯವನ್ನು ಯಾವ ರೀತಿ ತೆಗೆದ್ರು ಒಬ್ಬ ಮಹಿಳೆಯ ದೇಹದಿಂದ ಅನ್ನುವಂಥದ್ದು ಒಂದು. ಇನ್ನೊಂದು ಕಡೆಗೆ ಹೃದಯ ಜೋಡಣೆ ಯಾವ ರೀತಿ ಆಯಿತು ಫೋರ್ಟಿಸ್ ಮಲಾರ್ ಆಸ್ಪತ್ರೆಯಲ್ಲಿ, ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಬಹಳ ಅಪರೂಪದ ದೃಶ್ಯಾವಳಿಗಳು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಇದನ್ನು ಹೆಂಗೆ ತಗೊಂಡು ಹೋಗ್ತಾರೆ ನಮಗಂತೂ ಬಹಳ ಒಂದು ಕುತೂಹಲ ಇದೆ. ಇದನ್ನು ಹೃದಯವನ್ನು ತೆಗೆದಾದ್ಮೇಲೆ ಯಾವ ದ್ರಾವಣದಲ್ಲಿ ಅದ್ದಿಡ್ತಾರೆ, ಅದು ಅದರ ಜೀವಂತಿಕೆಯನ್ನು ಅದು ಹಾಗೆ ಅದನ್ನು ಕಾಪಾಡ್ಕೊಳ್ಳುವಂಥದ್ದು ಹೇಗೆ? ಒಂದು ದೊಡ್ಡ ಸಾಹಸ ಇದು, ಒಂದು ದೊಡ್ಡ ಚಾಲೆಂಜ್ ಇದು. ಒಂದು ಚೂರು ಎಡವಟ್ಟಾದರೂ ಕೂಡ ಅದು ಮಿಡಿದನೇ ಇರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಹೃದಯವನ್ನು ಮಿಡಿಸೋದು ಅಂತಂತಂದರೆ ಅದು ದೊಡ್ಡ ಕಾರ್ಯ. ಅದು ನಿಜಕ್ಕೂ ಹೃದಯವಂತರ ಕಾರ್ಯ ಅದು. ಇಂಥ ಒಂದು ವಿಸ್ಮಯಕ್ಕೆ ಸಾಕ್ಷಿ ಆಯಿತು ಇವತ್ತು ಬೆಂಗಳೂರು. ಬಹಳ ಖುಷಿ ವಿಚಾರ. ಯಾಕಂದರೆ ಬೆಂಗಳೂರಿನ ಈ ಟ್ರಾಫಿಕ್ಕನ್ನು ಭೇದಿಸಿ ಅದನ್ನು ಒಂದು ಲೆವೆಲ್ಲಿ ತಂದು ಅದನ್ನು ಹೋಗಿ ಸಂಬಂಧಪಟ್ಟಂತೆ ಮುಟ್ಸೋದಿದೆಯಲ್ಲ, ದೊಡ್ಡ ಸಾಹಸ ಅದು. ಅದನ್ನು BGS ಆಸ್ಪತ್ರೆ ಜೊತೆಗೆ ಪೊಲೀಸರು, ನಾಗರಿಕರು ಇವರೆಲ್ಲರಿಗೂ ಕೂಡ, ಅಂದರೆ ಮಾನವೀಯತೆ, ಹೃದಯವಂತಿಕೆ, ಹೃದಯ ಯಾರಿಗಿದೆಯೋ ಅದೆಲ್ಲರಿಗೂ ಕೂಡ ಸಲ್ಲಬೇಕು ಇಂಥ ಒಂದು ಮಹತ್ ಕಾರ್ಯ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗಣೇಶ್ BGS ಆಸ್ಪತ್ರೆಯ ಹೃದಯ ತಜ್ಞರು. ಗಣೇಶ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನನ್ನ ಎಡಭಾಗದಲ್ಲಿದ್ದಾರೆ ಕೆ ಕಲ್ಯಾಣ್, ಹೃದಯ ಕವಿ. ಹೃದಯದ ಬಗ್ಗೆ ಸಾಕಷ್ಟು ಕವನಗಳನ್ನು ಬರೆದಿರುವಂಥವ್ರು, ನಿಜಕ್ಕೂ ಹೃದಯವಂತ. ಹೀಗಾಗಿ ಏನು ಅಂದರೆ ಮಿಡಿಯುವ ಹೃದಯದ ಬಗ್ಗೆ ಮಾತಾಡಲಿಕ್ಕೆ ನಾನು ಕಲ್ಯಾಣ್ ಅವ್ರನ್ನ ಕರೆಸಿರುವಂಥದ್ದು. ಕಲ್ಯಾಣ್ಜಿ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಸಂತೋಷ್ ನಮ್ಮ ಜೊತೆಗಿದ್ದಾರೆ, ಮೈದಾನ ಚಿತ್ರದ ನಿರ್ದೇಶಕರು. ಅವರ ಚಿತ್ರದಲ್ಲೂ ಕೂಡ ಇಂಥದ್ದೇ ಒಂದು ಸನ್ನಿವೇಶ ಬರುತ್ತೆ. ಹೀಗಾಗಿ ಸಂತೋಷ್ ನಮ್ಮ ಜೊತೆಗಿದ್ದಾರೆ ಮಾತಾಡಲಿಕ್ಕೆ. ಸಂತೋಷ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತವ್ರು ನಮ್ಮ ಜೊತೆಗಿದ್ದಾರೆ, ನಮ್ಮ ನಾಡಿನ ಹೆಮ್ಮೆ. ಜೊತೆಗೇನು ಅಂದರೆ ಈ ಯಾರ್ಯಾರು ವಿದ್ಯಾರ್ಥಿಗಳು ಓದ್ತಾರೆ ಅವರಲ್ಲಿ ಕೆಲವೊಂದು ಪ್ರೊಸೀಜರ್ಸ್ಗಳು ಮಂಜುನಾಥ್ ಅವ್ರ ಹೆಸರು ಮೇಲಿದೆ. ಕೆಲವೊಂದು ಪ್ರೊಸೀಜರ್ಸ್ಗಳು, ಇಂಥ ಒಂದು ಹೆಮ್ಮೆ ಇದೆ. ನಿಜಕ್ಕೂ ಒಂದು ದೊಡ್ಡ ಸಂಗತಿ ಇದು. ಅಂಥ ಪ್ರತೀಕವಾಗಿರುವಂಥ ಡಾಕ್ಟರ್ ಮಂಜುನಾಥ್ ನಮ್ಮ ಜೊತೆಗಿದ್ದಾರೆ, ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರು. ಡಾಕ್ಟರ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚರ್ಚೆ ಮಾಡ್ತೀನಿ, ಯಾಕಂದರೆ ಯಾವ ರೀತಿ ಆಗುತ್ತೆ ಇಂಥದ್ದೊಂದು ಕಾರ್ಯ, ಇದರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಚರ್ಚೆಯನ್ನು ಆರಂಭ ಮಾಡೋಣ.